ಡಿಕೆ ಶಿವಕುಮಾರ್ ಸಿಎಂ ಯಾಕೆ ಪಿಎಂ ಬೇಕಾದ್ರೆ ಆಗಲಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಆಪ್ತ ಟಕ್ಕರ್ ಕೊಟ್ಟಿದ್ದಾರೆ. 2028ಕ್ಕೆ ಡಿಕೆ ಸರ್ಕಾರ ತನ್ನಿ ಎಂಬ ಡಿಸಿಎಂ ಮಾತಿಗೆ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿರುವಂತಹದ್ದು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯರ ಆಪ್ತ ಟಕ್ಕರ್ ಕೊಟ್ಟಿದ್ದಾರೆ. 2028ಕ್ಕೆ ಡಿಕೆ ಸರ್ಕಾರ ತನ್ನಿ ಎಂಬ ಡಿಸಿಎಂ ಮಾತಿಗೆ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿರುವಂತಹದ್ದು. 2028ರಲ್ಲಿ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಬರಲಿ. ಡಿಕೆ ಶಿವಕುಮಾರ್ ಅವರು ತನ್ನ ಆಸೆ ಮತ್ತು ಇಂಗಿತವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ದಾರೆ, ನಾನಾ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಮ್ಮೆ ಪವರ್ ಶೇರಿಂಗ್ ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ, ಇನ್ನೊಂದು ಬಾರಿ ಶರತ್ ಬಚ್ಚೇಗೌಡರ ಬಾಯಲ್ಲಿ ಏನೇನೋ ಹೇಳಿಸ್ತಾರೆ. ಹೀಗೆ ಸ್ವಪಕ್ಷದ ಕೆಲ ಕಾರ್ಯಕರ್ತರ ಆರೋಪಗಳು ಇವೆಲ್ಲ. ಸಿಎಂ ಯಾರಾಗಬೇಕು ಎಂಬುದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದ ಕೆಎನ್ ರಾಜಣ್ಣ. ಈ ಮೂಲಕ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿ, ಬರೀ ಸಿಎಂ ಯಾಕೆ ಬೇಕಾದ್ರೆ ಪಿಎಂ ಆಗಲಿ ಅಂದ್ರು. ಡಿಕೆಶಿ ಸಿಎಂ ಮಾತ್ರವಲ್ಲ, ಪ್ರೈಮ್ ಮಿನಿಸ್ಟರ್ ಕೂಡ ಆಗಲಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದು ಆಪ್ತ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ? 2028ರ ಚುನಾವಣೆ ಯಾರ ನಾಯಕತ್ವದಲ್ಲಿ, ಯಾರ ನೇತೃತ್ವದಲ್ಲಿ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಸದಾಶಿವನಗರದ ರಾಜಕಾರಣಿಗಳಲ್ಲ, ದೆಹಲಿಯ ಹೈಕಮಾಂಡ್ ನಾಯಕರು. ನಮಗೊಂದು AICC ಇದೆ, ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ. ನಮ್ಮಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಿದ್ದಾರೆ. ಹೀಗೆ ನಾನಾ ತರಹದ ಗಾಂಧಿ ಕುಟುಂಬ, ಅರ್ಥಾತ್ ಇಂದಿರಾ ಗಾಂಧಿ ಕುಟುಂಬ ಅಥವಾ ಜವಾಹರ್ಲಾಲ್ ನೆಹರು ಅವರ ಕುಟುಂಬ, ಆ ಕುಟುಂಬದ ಕುಡಿಗಳು ತೀರ್ಮಾನ ಮಾಡ್ತಾರೆ ಅನ್ನೋ ತರಹ ಮಾತನಾಡ್ತಾ ಇದ್ರು. ಯಾರು? ಕೆಎನ್ ರಾಜಣ್ಣ, ಹಾಲಿ ಸಹಕಾರ ಸಚಿವರು. ಡಿಕೆ ಶಿವಕುಮಾರ್ ಅವರ ಆ ಒಂದು ಮಾತಿಗೆ ಅಥವಾ ಆ ಒಂದು ಇಂಗಿತಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ಒಂದು ರಿಯಾಕ್ಷನ್ ಈಗ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.